ನಮಸ್ಕಾರ, ಶುಭೋದಯ. ನಭವು ಹಿಡಿದ ಬೆಳ್ಗೊಡೆ ಯಾರಿಗುಂಟು ಈ ಬಗೆ, ಮಂಜು ಮುಸುಕ ನಡೆಮುಡಿ ದಿನದ ದೇವನು ನಡೆದು ಬರುವ ನೀಪರಿ, ಕೈಯ ಮುಗಿದು ಏಳಿರಿ ಮೈಯ ಬಾಗಿ ದುಡಿಯಿರಿ. ಇವತ್ತಿನ ಪದ್ಯ. ನಭವು ಹಿಡಿದ ಬೆಳ್ಗೊಡೆ ಯಾರಿಗುಂಟು ಈ ಬಗೆ. ಈ ಬೆಳ್ಗೊಡೆಯನ್ನು ಹಿಡಿಯೋದು ದೇವತೆಗಳಿಗೆ, ದೇವರುಗಳಿಗೆ ಮೆರವಣಿಗೆಯಲ್ಲಿ, ಮತ್ತು ಕೆಲವು ಸಾರಿ ಭಾಳ ಶ್ರೀಮಂತರಿಗೆ, ತುಂಬ ಇನ್ಫ್ಲೂಯೆನ್ಷಿಯಲ್ ಜನ ಅಂತ ಯಾರು ಹೇಳ್ತೀವಿ ಅವ್ರಿಗೆ ಬೆಳ್ಗೊಡೆಯನ್ನು ಹಿಡಿತಾರೆ. ಚಕ್ರವರ್ತಿಗಳಿಗೆ ಅವ್ರಿಗೆಲ್ಲ ಬೆಳ್ಗೊಡೆ. ನಾವೆಲ್ಲ ಸಾಮಾನ್ಯರು ಬಳಸೋದು ಮಳೆ ಬಂದಾಗ ಬಿಸಿಲಿಗೆಲ್ಲ ಕರಿಕೊಡೆ. ಆದರೆ ಬೆಳ್ಗೊಡೆಯನ್ನು ಬಳಸೋದು ವಿಶೇಷ ವ್ಯಕ್ತಿಗಳಿಗೆ, ಅದರಲ್ಲೂ ದೇವರುಗಳಿಗೆ ಹೆಚ್ಚಾಗಿ. ಮಂಜು ಮುಸುಕ ನಡೆಮುಡಿ. ದೇವರುಗಳು ಬರಬೇಕಾದ್ರೆ ನೆಲದ ಮೇಲೆ ನಡ್ಕೊಂಬರಲ್ಲ. ನಮ್ಮ ಯಾವುದೇ ದೇವತೆಗಳ ಉತ್ಸವದಲ್ಲಿ ನೀವು ನೋಡಿ, ಮುಖ್ಯವಾಗಿ ದೇವರು ಬರಬೇಕಾದ್ರೆ ನಡೆಮುಡಿಯನ್ನು ಹಾಸ್ತಾರೆ. ಅಂದರೆ ಬಟ್ಟೆಯನ್ನು ಒದ್ದೆ ಮಾಡಿ ಅದನ್ನು ಹಾಸ್ತಾ ಹೋಗ್ತಾರೆ. ಆ ದೇವ್ರನ್ನ ಹೊತ್ತೋರು ಅದ್ರ ಮೇಲೆ ನಡ್ಕೊಂಡು ಬರ್ತಾರೆ. ದಿನದ ದೇವನು ನಡೆದು ಬರುವ ನೀಪರಿ. ದಿನದ ದೇವ ಯಾರು? ರವಿ. ಅವನು ಈ ಪರಿಯಲ್ಲಿ ಈ ರೀತಿಯಲ್ಲಿ ನಡ್ಕೊಂಡು ಬರ್ತಾನೆ. ಕೈಯ ಮುಗಿದು ಏಳಿರಿ. ಆದ್ದರಿಂದ ಕೈ ಮುಗಿದು ಏಳ್ರಪ್ಪ, ಮೈಯ ಬಾಗಿ ದುಡಿಯಿರಿ, ಮೈ ಬಗ್ಸಿ ದುಡಿಯಿರಿ ಅಂತ. ಇದು ಇವತ್ತಿನ ಸಂದೇಶ. ನಮಸ್ಕಾರ.